ಹಾಯ್ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನಿಮ್ಮ ರಿಸಲ್ಟ್ ಯಾವಾಗ, ಎಷ್ಟು ಗಂಟೆಗೆ? ದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅನೌನ್ಸ್ ದ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡಿ ಅರೌಂಡ್ ಏಪ್ರಿಲ್, ಅಂದರೆ ಇವತ್ತು 5 ಏಪ್ರಿಲ್ 7, 2026 at 11 ಬೆಳಗ್ಗೆ ಮಾರ್ನಿಂಗ್ 11 ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ ಆನ್ಲೈನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓವರ್ 7 lakh ಸ್ಟೂಡೆಂಟ್ಸ್, 7 ಲಕ್ಷ ಸ್ಟೂಡೆಂಟ್ಸ್ ಕಾಯ್ತಾ ಇದ್ದಾರೆ ಈ ಒಂದು ರಿಸಲ್ಟಿಗೆ. ಹಾಗಾದ್ರೆ ರಿಸಲ್ಟ್ ನೀವು ನೋಡಬೇಕಂದ್ರೆ ಏನೆಲ್ಲ ನೀವು ಫಿಲಪ್ ಮಾಡಬೇಕು ಅಂದರೆ ನೋಡಿ, ರಿಜಿಸ್ಟರ್ ನಂಬರ್ ಹಾಕಬೇಕು. ಫಾರ್ ದಿ ಎಕ್ಸಾಮಿನೇಷನ್ ಹೋಲ್ಡ್ ಬಿಟ್ವೀನ್ ಫೆಬ್ರವರಿ ಆ್ಯಂಡ್ ಮಾರ್ಚ್ 2026 ರಿಸಲ್ಟ್ಸ್ ವಿಲ್ ಬಿ ಅವೈಲಬಲ್ ಆನ್ ಯಾವ ವೆಬ್ಸೈಟಲ್ಲಿ ಸಿಗುತ್ತೆ? ಯಾವ ವೆಬ್ಸೈಟ್ ಅಂದರೆ KARRESULTS.NIC.IN ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ಅಲ್ಲಿ ಸಿಗಲಿಲ್ಲ ಅಂದರೆ ಇದರಲ್ಲಿ ಆದರೂ ಸಿಗುತ್ತೆ. KSEAB.Karnataka.Government.in. ಹಾಗಾದರೆ ಯಾವ ಪ್ರೊಸೆಸ್ ನೋಡಿಲಿ, ರಿಲೀಸ್ ಡೇಟ್ ಏಪ್ರಿಲ್ 7, ಓಕೆನಾ? ಆಫೀಸಿಯಲ್ ನೋಡಿ, ಇವತ್ತು 5 ಅಲ್ವಾ, ನಾಳೆ 6, 7 ಮಂಗಳವಾರ ನಿಮ್ಮ ರಿಸಲ್ಟ್ ಇರುತ್ತೆ. ಈ 2 ವೆಬ್ಸೈಟ್ ನೆನ್ಪಿಟ್ಕೊಳ್ಳಿ. ಜೊತೆಗೆ ಏನು ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ. ಲಾಗಿನ್ ಆಗಬೇಕು ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಬರಬೇಕು ಅಂದರೆ ಅದರ ಒಳಗಡೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಲ್ ಟಿಕೆಟ್ ಒಳಗಿರುತ್ತಲ್ವ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ಹಾಲ್ ಟಿಕೆಟ್ ಒಳಗಿರುವಂಥ ಡೇಟ್ ಆಫ್ ಬರ್ತನ್ನೇ ಹಾಕಬೇಕು. ಈ ಎರಡನ್ನು ಹಾಕಿದಾಗ ನಿಮಗೆ ಅಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಓಪನ್ ಆಗುತ್ತೆ. ಆ ಮೂಮೆಂಟ್ ಎಲ್ಲ ಸಬ್ಜೆಕ್ಟಿಗೆ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಎಲ್ಲಿ ನೀವು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅನ್ನೋದು ಕೂಡ ಸಿಗುತ್ತೆ. ಒಂದು ವೇಳೆ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪೇಪರ್ ಯಾವಾಗಿದೆ ಅನ್ನೋದು ಕೂಡ ಆಲ್ರೆಡಿ ಹಾಕಿದ್ದೇನೆ. ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ನೋಟ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ನಾನು ಬಿಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.